PSI ವೈದ್ಯ ನಡುವೆ ಪ್ರೀತಿ ಮೋಸದ ಫಜೀತಿ. ಪ್ರೀತಿ ಹೆಸರಲ್ಲಿ ನಂಬಿಸಿ PSI ವಂಚಿಸಿದ ಆರೋಪ ಇದೀಗ ಕೇಳಿ ಬಂದಿದೆ. PSI ಹಾಗೂ ವೈದ್ಯ ನಡುವೆ ಪ್ರೀತಿ ಮೋಸದ ಫಜೀತಿಯಾಗಿದೆ. ಪ್ರೀತಿ ಹೆಸರಲ್ಲಿ ನಂಬಿಸಿ PSI ವಂಚಿಸಿದಂತ ಆರೋಪ ಕೇಳಿ ಬಂದಿದೆ. ವಂಚನೆಗೆ ಒಳಗಾಗದ ಯುವತಿಯಿಂದ ಬರೋಬ್ಬರಿ 1,71,000 ರೂಪಾಯಿ ಹಣವನ್ನು ಪೀಕಿದ್ದಾನೆ PSI. ವೈದ್ಯಗೆ ಅವಾಚ್ಯ ಶಬ್ದಗಳಿಂದಲೂ ನಿಂದಿಸಿದ ಆರೋಪ ಕೇಳಿ ಬಂದಿದೆ. ನಗ್ನ ಫೋಟೋಗಳನ್ನು ಕಳುಹಿಸುವಂತೆ ಕಿರುಕುಳವನ್ನು ಕೊಡ್ತಾ ಇದ್ರಂತೆ PSI. ರಾಜ್ಕುಮಾರ್ ಎಸ್ ವಿರುದ್ಧ MBBS ವಿದ್ಯಾರ್ಥಿನಿ ಈಗ ದೂರನ್ನು ದಾಖಲಿಸಿದ್ದಾರೆ. ಬಸವನಗುಡಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮಕ್ಕೆ ಕಮಿಷನರ್ಗೆ ಕಂಪ್ಲೇಂಟ್ನ ಕೊಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತೆ ವೈದ್ಯ ನಡುವೆ ಪ್ರೀತಿ ಪ್ರೇಮದ ಆಟ, ಜೊತೆಗೆ ಅಶ್ಲೀಲ ಮೆಸೇಜ್ಗಳು, ಅವಾಚ್ಯ ಶಬ್ದಗಳಿಂದ ಬೈಗುಳಗಳು, ಈಗ ದೂರು ಕೂಡ ದಾಖಲಾಗಿರುವಂತದ್ದು. ಶಿವಕುಮಾರ್, ಮಧುಸೂದನ್, ಸದ್ಯ ಬಸವನಗುಡಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತ ರಾಜ್ಕುಮಾರ್ ಸದಾಶಿವ ಜೋಡಟಿ ವಿರುದ್ಧವಾಗಿ ವೈದ್ಯ ಆಕೆ ಕಮಿಷನರ್ಗೆ ನೇರವಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತದ್ದು. 2020ರಲ್ಲಿ ಇಬ್ಬರಿಗೂ ಪರಿಚಯ ಆಗುತ್ತೆ. 2020ರಲ್ಲಿ ಇದೇ RS ಜೋಡಟಿ ಸಬ್ ಇನ್ಸ್ಪೆಕ್ಟರ್ ಮೈಸೂರಿನ ಪೊಲೀಸ್ ಅಕಾಡೆಮಿಯಲ್ಲಿ ಈತ ಟ್ರೈನಿಂಗ್ ನಲ್ಲಿ ಇರ್ತಾನೆ. ಇದೇ ವೇಳೆಯಲ್ಲಿ 2020ರಲ್ಲಿ ಫೇಸ್ಬುಕ್ನ ಮೂಲಕವಾಗಿ ವೈದ್ಯೆಯ ಪರಿಚಯ ಆಗುತ್ತೆ. ಅವತ್ತಿನ ಕಾಲದಲ್ಲಿ ಆಕೆ MBBS ವ್ಯಾಸಂಗವನ್ನ ಮಾಡ್ತಿರ್ತಾಳೆ. ಪ್ರಮುಖವಾಗಿ ಇಬ್ರು ಫೇಸ್ಬುಕ್ನಲ್ಲಿ ಪರಿಚಯ ಆಗಿ ಇಬ್ಬರ ನಡುವೆ ಸಲಿಗೆಯನ್ನ ಬೆಳಿಲಿಕ್ಕೆ ಕಾರಣ ಆಗಿದ್ದು. ಇಬ್ರು ಕೂಡ ಉತ್ತರ ಕರ್ನಾಟಕ ಮೂಲದ ಒಂದೇ ಜಿಲ್ಲೆನವರು. ಹೀಗಾಗಿ ಇಬ್ಬರ ನಡುವೆ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ನಂತರ ವಾಟ್ಸಪ್ ಚಾಟಿಂಗ್ ಶುರುವಾಗುತ್ತೆ. ಸ್ನೇಹ ಆಗಿದ್ದು ಪ್ರೀತಿಯಾಗಿ ಬದಲಾಗುತ್ತೆ. ಜೊತೆಗೆ ಕಳೆದ 4 ವರ್ಷಗಳಿಂದಲೂ ಕೂಡ ಸಬ್ ಇನ್ಸ್ಪೆಕ್ಟರ್ ರಾಜ್ಕುಮಾರ್ ಸದಾಶಿವ ಜೋಡಟಿ ಸದ್ಯ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತ ಯುವತಿ ಏನಿದ್ದಾಳೆ, ಆಕೆಯ ಇಬ್ರು ಕೂಡ ಪರಸ್ಪರ ಪ್ರೀತಿಯನ್ನ ಮಾಡ್ತಿರ್ತಾರೆ. ಇದೇ ಸಬ್ ಇನ್ಸ್ಪೆಕ್ಟರ್ 2020ರಲ್ಲಿ ಮೊದಲನೇದಾಗಿ ಯುವತಿಗೆ ಪ್ರಪೋಸ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿರ್ತಾನೆ. ಆಗ ಯುವತಿ ನನ್ನ ವಿದ್ಯಾಭ್ಯಾಸ ಮುಗಿಲಿ, MBBS ಕೋರ್ಸ್ ಕಂಪ್ಲೀಟ್ ಆದಂತ ನಂತರದಲ್ಲಿ ಮನೆಯವ್ರಿಗೆ ತಿಳಿಸಿ ಮದುವೆ ಆಗೋಣ ಅಂತೇಳಿ ಆಕೆ ಹೇಳಿರ್ತಾಳೆ. ಇದೆಲ್ಲವೂ ಆದಂತ ನಂತರದಲ್ಲಿ ಕಳೆದ 4 ವರ್ಷಗಳಿಂದಲೂ ಕೂಡ ಎಲ್ಲವೂ ಕೂಡ ಚೆನ್ನಾಗೇ ಇರುತ್ತೆ. ಈ ಮಧ್ಯೆ ಯುವತಿ ಮೊದಲಿಗೆ ಸಬ್ ಇನ್ಸ್ಪೆಕ್ಟರ್ ಇಂದ 80,000 ಹಣವನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡಿರ್ತಾಳೆ. ಅದನ್ನ ಆಕೆ ವಾಪಸ್ ಕೂಡ ಕೊಟ್ಟಿರ್ತಾಳೆ. ಅದಾದ ನಂತರದಲ್ಲಿ ಸಬ್ ಇನ್ಸ್ಪೆಕ್ಟರ್ ಜೋಡಟಿ ಯುವತಿಯಿಂದ ಹಂತವಾಗಿ 1,71,000 ಹಣವನ್ನ ಪಡ್ಕೊಂಡಿರುವಂತದ್ದು. ಇದೆಲ್ಲ ನಡೆದಂತ ನಂತರದಲ್ಲಿ ಇತ್ತೀಚೆಗೆ ಸಬ್ ಇನ್ಸ್ಪೆಕ್ಟರ್ ತನ್ನ ಅಸಲಿ ವರ್ಷೆಯನ್ನ ಶುರು ಮಾಡಿರುವಂತದ್ದು. ಪದೇ ಪದೇ ಯುವತಿಗೆ ಕರೆಯನ್ನ ಮಾಡುವಂಥದ್ದು, ನಿನ್ನ ನಗ್ನ ಫೋಟೋಗಳನ್ನ ಕಳಿಸೋ ಅಂತೇಳಿ ಡಿಮ್ಯಾಂಡ್ ಅನ್ನ ಮಾಡುವಂಥದ್ದು. ಜೊತೆಗೆ ಯುವತಿಯ ಅನುಮತಿ ಇಲ್ಲದೆ ಆಕೆ ಯಾರ ಜೊತೆ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ ಅನ್ನೋದನ್ನ ಆಕೆಯ CDR ಗಳನ್ನ ತೆಗೆಯುವಂಥದ್ದು. CDR ಅನ್ನ ತೆಗೆದು ನೀನು ಇಂಥವ್ರ ಜೊತೆ ಯಾಕೆ ಮಾತಾಡಿದೆ ಅಂತೇಳಿ ಆಕೆಗೆ ಮಾನಸಿಕವಾಗಿ ಕಿರುಕುಳ ಕೊಡುವಂತ ಕೆಲಸವನ್ನ ಸಬ್ ಇನ್ಸ್ಪೆಕ್ಟರ್ ಮಾಡ್ತಿರ್ತಾನೆ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿ ಕೆಲಸ ಮಾಡ್ತಿರುವಂತ ಯುವತಿ ಏನಿದ್ದಾಳೆ, ಆಕೆ ನೇರವಾಗಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ದಯಾನಂದ್ ಅವರಿಗೆ ದೂರನ್ನು ಕೊಟ್ಟಿರುವಂತದ್ದು. ಬಸವನಗುಡಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ರಾಜ್ಕುಮಾರ್ ಸದಾಶಿವ್ ಜೋಡಟಿ ಈ ರೀತಿಯಾಗಿ ನನಗೆ ಕಿರುಕುಳವನ್ನು ಕೊಡ್ತಿದ್ದಾನೆ ಅಂತೇಳಿ ಆಕೆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಸದ್ಯ ವೈದ್ಯ ಕೊಟ್ಟಿರುವಂತಹ ದೂರನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಪ್ರಕರಣದ ತನಿಖೆಯನ್ನ ಆತ ಬಸವನಗುಡಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಹನುಮಂತ ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆಯನ್ನು ಮಾಡಿರುವಂತದ್ದು. ಹನುಮಂತ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ವಿನೋದ್ ಭಟ್ ಅವರಿಗೆ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನು ಕೊಟ್ಟಿರುವಂತದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನುಮಂತ ನಗರ ಇನ್ಸ್ಪೆಕ್ಟರ್ ವಿನೋದ್ ಭಟ್ ಯುವತಿ ಕುಟುಂಬಸ್ಥರನ್ನ ಸಂಪರ್ಕವನ್ನು ಮಾಡಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಈಗ ಆಲ್ರೆಡಿ ಮಾಡಿದ್ದಾರೆ. ಜೊತೆಗೆ ಆರೋಪಿ ಸ್ಥಾನದಲ್ಲಿರುವಂತಹ ಸಬ್ ಇನ್ಸ್ಪೆಕ್ಟರ್ ರಾಜ್ಕುಮಾರ್ ಸದಾಶಿವ್ ಜೋಡಟಿ ಏನಿದ್ದಾರೆ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.